ಜಮೀನನ್ನ ಕಳೆದುಕೊಳ್ಳುವ ಭಯದಲ್ಲಿ 100ಕ್ಕೂ ಹೆಚ್ಚು ದಲಿತ ಕುಟುಂಬಸ್ಥರಿದ್ದಾರೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂಬಾಪುರ ಗ್ರಾಮಸ್ಥರು ಈಗ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಜಮೀನು ಕಳೆದುಕೊಳ್ಳುವ ಆತಂಕದಲ್ಲಿರುವ 100ಕ್ಕೂ ಹೆಚ್ಚು ದಲಿತ ಕುಟುಂಬ 1965ರಿಂದ ಉಳುಮೆ ಮಾಡಿಕೊಂಡು ಬಂದವರಿಗೆ ಈಗ ಒಕ್ಕಲೆಬ್ಬಿಸುವ ಆತಂಕ ಎದುರಾಗಿದೆ. ಒಂದು ವೇಳೆ ಒಕ್ಕಲೆಬ್ಬಿಸಿದ್ರೆ ವಿಷ ಸೇವಿಸಿ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ರೈತರು ಬೆದರಿಕೆಯನ್ನ ಹಾಕಿದ್ದಾರೆ. 1972ರಲ್ಲಿ 73 ಅನ್ಯವಾಸಿಗಳಿಗೆ ಜಮೀನನ್ನ ಮಂಜೂರು ಮಾಡಿದ್ರು ಅಧಿಕಾರಿಗಳು. ಇನ್ನು ಸ್ಥಳ ಪರಿಶೀಲನೆಗೆ ಬಂದ ತಾಲೂಕು ಅಧಿಕಾರಿಗಳ ಮುಂದೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್ವೆ ನಂಬರ್ 46ರಲ್ಲಿ 300 ಎಕರೆ ಪೈಕಿ 117 ಎಕರೆ ಸರ್ಕಾರಿ ಜಮೀನಿನಲ್ಲಿ ರೈತರು ಉಳುಮೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಈಗ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂತಹ 100 ಕುಟುಂಬಸ್ಥರಲ್ಲಿ ಎಲ್ಲರೂ ಕೂಡ SC/ST ಸಮುದಾಯದವರೇ ಇರುವಂತದ್ದು. ಈಗ ಜಮೀನು ಮಂಜೂರಾತಿ ದೊರೆತಂತೆ ಷಡ್ಯಂತ್ರ ನಡೀತಾ ಇದೆ ಅಂತ ರೈತರು ಆರೋಪವನ್ನ ಮಾಡಿದ್ದಾರೆ. ನಮ್ಗೆ ಯಾವುದೇ ದಾಖಲಾತಿ ಏನೂ ಇಲ್ಲ, ಒಟ್ಟಾಗ ಅನುಭವದಾಗಿದ್ದೀವಿ. ಅದನ್ನ ಏನು ಮಾಡ್ಬೇಕು ಅಂತ ನಾವು ಈಗ ಮರಣ ಹೊಂದಿದ್ರು ನಮ್ಮ ತಂದೆ ತಾತರು ಅಜ್ಜದಿರು ಯಾರೇ ಅಲ್ಲಿ ಮರಣ ಹೊಂದ್ರೆ ಅದೇ ಭೂಮಿಯಲ್ಲಿ ನಾವು ಸಮಾಧಿ ಮಾಡಿದ್ದೀವಿ. ಆ ಸಮಾಧಿ ಈಗ ಏನು ಮಾಡೋದು, ಇವ್ರು ಭೂಮಿ ಕಿತ್ಕೊಂಡ್ರಿ. ಅದರಿಂದ ನಾವು ದಯವಿಟ್ಟು ನಮಗೆ ಈ ಜಮೀನು ನಮಗೆ ಬೇಕೇ ಬೇಕು. ಇದ್ರ ನಮಗೆ ಬಿಟ್ಟರೆ ನಮಗೆ ಬೇರೆ ಜೀವನ ಇಲ್ಲ, ಎಲ್ಲರ ವಲಸೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಗೆ ಉಣ್ಣಕ್ಕೆ ಜಾಗ ಇಲ್ದಂಗೆ ಆಗುತ್ತೆ. ಜಮೀನ್ದು ಸಹ ಏನು ಮಾಡ್ಕೊಡ್ತಿಲ್ಲ ನಮಗೆ. ಹಿಂಗೆ ನಾಟಕ ಆಡ್ಕೊಂಡು ಹಿಂಗೆ ಓಡಾಡ್ಕೊಂಡು ನಮ್ದು ಅದು ಇದು ಅಂತ ಬೇರೆ ಊರವರು ಎಲ್ಲ ಬಂದು ನಮ್ಮನ್ನ ಇದು ಮಾಡ್ತಾವ್ರೆ ಸರ್. ಇದು ನಿಮ್ ಜಮೀನ್ ಎಷ್ಟು ಎಕರೆ ಇದೆ? ನಮ್ದು 4.5 ಎಕರೆ ಐತೆ ಸರ್. ಏನ್ ಬೆಳೆ ಮಾಡಿದ್ರಿ? ಇವಾಗ ಈರುಳ್ಳಿ ಇವು ಎಲ್ಲ ಈಗ ಸೆಡೆ ಗಿಡ ಎಲ್ಲ ಇಕ್ಕಿ, ಅಡಕೆ ಗಿಡ ಎಲ್ಲ ಇಕ್ಕಿದೀವಿ ಸರ್, ತೊಗರಿ ಗಿಡ ಎಲ್ಲ ಹಾಕಿದೀವಿ ಸರ್. ಈಗ ಅಡಕೆ ಗಿಡ ಈರುಳ್ಳಿ ಎಲ್ಲ ಮಾಡಿದ್ರ? ಮಾಡಿದೀವಿ ಸರ್. ಅದಕ್ಕೆ ನೀರ್ ಹೆಂಗ್ ಮಾಡಿದ್ರಿ? ನೀರು ಪೈಪ್ ಲೈನ್ ಹಳದಿಂದನ 2 ಲಕ್ಷ ಖರ್ಚು ಮಾಡಿ ಅಲ್ಲಿಂದ ಪೈಪ್ ಲೈನ್ ಮಾಡಿ ಅಲ್ಲಿಂದನ ತಂದಿದೀವಿ ಸರ್. ಅಂದ್ರೆ ಹೊರಗಡೆಯಿಂದ ನೀರ್ ತಗೊಂಬಂದು ಬೆಳೆ ಮಾಡಿದೀವಿ ಸರ್. ಈಗ ಅಡಕೆ ಗಿಡ ಎಷ್ಟು ವರ್ಷ? ಅವು ಇನ್ನ 1.5 ವರ್ಷದವು ಸರ್. ಎಸ್, ಈ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂಬಾಪುರ ಗ್ರಾಮಸ್ಥರು ತಮ್ಮ ಜಮೀನನ್ನು ಕಳೆದುಕೊಳ್ಳುವ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಂಥದ್ದು ಏನಾಯಿತು ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ನಮ್ಮದು ಕಳೆದ ಅಂದ್ರೆ 1965 ಕೂಡ ಅಲ್ಲಿ 100 ಜನ ಉಳುಮೆನ ಮಾಡ್ಕೊಂಡಿದ್ರೆ ಸರ್ಕಾರಿ ಜಾಗದಲ್ಲಿ. ಒಟ್ಟು 300 ಎಕರೆ ಜಾಗದಲ್ಲಿ 117 ಎಕರೆ ಜಾಗದಲ್ಲಿ ಈ ರೈತರು ಒಂದಷ್ಟು ಜಮೀನನ್ನು ಉಳುಮೆ ಮಾಡ್ಕೊಂಡಿದ್ದಾರೆ. 1972ರಲ್ಲಿ ಆವಾಗ ಏನು ಅರ್ಜಿಯನ್ನು ಸಲ್ಲಿಸಿದ್ರು ಅಂತ ಸಂದರ್ಭದಲ್ಲಿ 73 ಜನರಿಗೆ ಮಾತ್ರ ಒಂದಷ್ಟು ಜಮೀನಿನ ಮಾಡ್ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿವರೆಗೂ ಯಾರಿಗೂ ಮಾಡ್ಕೊಟ್ಟಿಲ್ಲ. ಅದಾದ ನಂತರ ಖಾತೆಗೆ ತಮ್ಮ ಹೆಸರುಗಳನ್ನ ಮಾಡ್ಕೊಡ್ಬೇಕು ಅಂತ ನಿರಂತರವಾಗಿ ಇಲ್ಲಿವರೆಗೂ ಅರ್ಜಿಗಳನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವುದಕ್ಕೂ ಅಧಿಕಾರಿಗಳು ಸ್ಪಂದಿಸಿಲ್ಲ. ಆದ್ರೆ ನಿನ್ನೆ ಅವರ ಅಧಿಕಾರಿಗಳು ಗ್ರಾಮಕ್ಕೆ ಬಂದಿದ್ರು. ಗ್ರಾಮದಲ್ಲಿ ಬಂದು ಇರ್ತಕ್ಕಂಥ ಜಮೀನನ್ನ ಸರ್ವೆ ಮಾಡಬೇಕು, ಮತ್ತೆ ಏನು ಇದ್ದಂತ ಜಮೀನನ್ನು ಸರ್ಕಾರಿ ಇಲಾಖೆಗೆ ಎಷ್ಟಿದೆ, ಮತ್ತೆ ಅರಣ್ಯ ಇಲಾಖೆ, ಮತ್ತೆ ಕಂದಾಯ ಇಲಾಖೆ, ಮತ್ತೆ ತೋಟಗಾರಿಕೆ ಇಲಾಖೆ, ಈ 3 ಇಲಾಖೆಗೆ ವಿಂಗಡಣೆ ಮಾಡಿದರೆ ಉಳಿದ ಜಮೀನಿನಲ್ಲಿ ರೈತರಿಗೆ ಕೊಡಬೇಕು. ಆದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಜಮೀನಿದೆ ಮತ್ತೆ ಏನ್ ಮಾಡ್ಬೇಕು ಅನ್ನೋದನ್ನ ಸ್ಥಳ ಪರಿಶೀಲನೆ ಮಾಡಿ ನಂತರ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರೆ. ಆದ್ರೆ ಇದರ ನಡುವೆ ಒಂದಷ್ಟು ಖಾಸಗಿ ವ್ಯಕ್ತಿಗಳಿಗೆ ಜಮೀನನ್ನ ಅಂದ್ರೆ ಸರ್ಕಾರಿ ಜಮೀನನ್ನ ಖಾತೆ ಮಾಡ್ಕೊಡೋ ವ್ಯವಸ್ಥೆ ಆಗ್ತಿದೆ ಅನ್ನೋದು ಗ್ರಾಮಸ್ಥರ ಆರೋಪ. ಹಾಗಾಗಿ ಆ ಅಧಿಕಾರಿಗಳಿಗೆ ಮೂಲಕ ಮನವಿ ಮಾಡಿದ್ದಾರೆ, ಮೊದಲು ಸ್ಥಳ ಪರಿಶೀಲನೆ ಮಾಡಿ ಒಂದಷ್ಟು ಜಾಗಗಳನ್ನ ಬಿಡಿಸ್ಕೊಡ್ಬೇಕು ಅಂತ. ಈಗಾಗಲೇ ತೆಂಗು ಸೇರಿದಂತೆ ಹಲವಾರು ಬೆಳೆಗಳನ್ನ ಬೆಳ್ಕೊಂಡ್ರ ರೈತರು ಇದರಿಂದಲೇ ಜೀವನ ಕಟ್ಕೊಂಡಿರೋದ್ರಿಂದ ಒಂದಷ್ಟು ಸಹಾಯ ಮಾಡಬೇಕು ಅಂತ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ರೆ. ಇನ್ನು ಆ ಸ್ಥಳ ಪರಿಶೀಲನೆ ಆದ ನಂತರ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾರೆ. ಅಲ್ಲಿವರೆಗೂ ಒಂದು ಸ್ಪಷ್ಟವಾದ ನಿರ್ಧಾರ ಬರ್ತಾ ಇಲ್ಲ. ಇದರಿಂದ ಸಹಜವಾಗಿ ರೈತರು ಆತಂಕಗೊಂಡು ಏನೋ ವಿಷ ಕುಡಿತೀವಿ ಆದ್ರೆ ಜಮೀನ್ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅಧಿಕಾರಿಗಳು ಈಗಾಗಲೇ ಕೋರ್ಟಿಂದ ನಿರ್ದೇಶನ ಬಂದಿದೆ ಜಾಗವನ್ನು ತೆರವುಗೊಳಿಸಬೇಕು ಅಂತ. ಈಗ ಒಂದಷ್ಟು ಜಟಾಪಟಿ ರೈತರು ಮತ್ತು ಅಧಿಕಾರಿಗಳು ನಡೀತಾ ಇದೆ. ಇದು ಸರ್ವೆ ಆದ ನಂತರ ಒಂದಷ್ಟು ತಾರ್ಕಿಕ ಅಂತ್ಯ ಸಿಗುತ್ತೆ. ಮಧು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯೋಗೇಶ್. ಸದ್ಯ ಈಗ ರೈತರು ಸ್ಥಳ ಪರಿಶೀಲನೆ ಮಾಡಿ ಜಮೀನಿನ ಮಂಜೂರಾತಿ ಜೊತೆಗೆ ಸಾಗುವಳಿ ಚೀಟಿಗಾಗಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸದ್ಯ ನಾವು ಸಾಕಷ್ಟು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಜೀವನ ನಡೆಸ್ತಾ ಇರುವಂತಹ ಈ ಜಮೀನನ್ನು ನಮ್ಮ ಹೆಸರಿಗೆ ಮಾಡಿಕೊಡಿ, ಯಾವುದೇ ಷಡ್ಯಂತ್ರಗಳನ್ನು ಮಾಡಬೇಡಿ. ಒಂದು ವೇಳೆ ನೀವು ಷಡ್ಯಂತ್ರ ಮಾಡಿದರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತೇವೆ, ವಿಷವನ್ನು ಸೇವಿಸಿ
ಆತ್ಮಹತ್ಯೆಯನ್ನು ಮಾಡಿಕೊಳ್ತೇವೆ ಅಂತ ಇಲ್ಲಿ ರೈತರು ಬೆದರಿಕೆಯನ್ನು ಹಾಕಿದ್ದಾರೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂಬಾಪುರ ಗ್ರಾಮಸ್ಥರು ಈ ರೀತಿ ತಮ್ಮ ಆತಂಕವನ್ನು ತೋಡಿಕೊಂಡಿದ್ದು ತಮ್ಮ ಅಳಲನ್ನು ಹೊರಹಾಕಿದ್ದಾರೆ. ನೋಡಿ, 1965ರಿಂದ ಉಳುಮೆ ಮಾಡಿಕೊಂಡು ಬರ್ತಾ ಇರುವಂತಹ ಕುಟುಂಬಸ್ಥರಿವರು ಆ ಜಮೀನುಗಳನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈಗ ಆ ಜಮೀನಿಲ್ಲ ಅಂದರೆ ನಮ್ಮ ಜೀವನ ಹೇಗೆ ಅಂತ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾವು ಉಳುಮೆ ಮಾಡಿಕೊಂಡು ಬಂದಂತಹ ಜಮೀನುಗಳನ್ನು ನಮ್ಮ ಹೆಸರಿಗೆ ನೀವು ಮಾಡಿಕೊಡಬೇಕು. ಜಮೀನಿನ ಮಂಜೂರಾತಿ ಜೊತೆಗೆ ಸಾಗುವಳಿ ಚೀಟಿಗಾಗಿ ಕೂಡ ಇದೇ ಸಂದರ್ಭದಲ್ಲಿ ರೈತರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಸರ್ವೆಯ ನಂತರವೇ ನಿಜಕ್ಕೂ ಕೂಡ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಲಿದೆ ಅಂತಲೇ ಹೇಳಬಹುದು. ಸೊ ಸರ್ವೆ ಮಾಡೋದು ಯಾವಾಗ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡಿ ಬರ್ತಿರುವಂಥದ್ದು. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ರೈತರಾಗಿರುವಂತಹ ಶ್ರೀರಂಗಪ್ಪ ಎಂಬುವವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಜಮೀನನ್ನ ಕಳೆದುಕೊಳ್ಳುವ ಆತಂಕವನ್ನ ವ್ಯಕ್ತಪಡಿಸಿದ್ದೀರಾ ನೀವು, ಏನ್ ಹೇಳ್ತೀರಾ ಈ ಬಗ್ಗೆ? ಏನಾಯ್ತು ಸರ್ ಅಂತದ್ದು? ಮೇಡಮ್ ಅವರೇ, ನಾವು ಈಗ ಅದು ಸುಮಾರು 50-55 ವರ್ಷದಿಂದ ಉಳುಮೆ ಮಾಡ್ಕೊಂಡ್ ಬಂದಿದ್ದೀವಿ. 99 ಅರ್ಜಿ ಹಾಕಿದ್ವಿ. ಅರ್ಜಿ 11 ವರ್ಷ ಬಿಟ್ಟು ವಿಲೇಟ್ ರಾಜಕಾರಣಿಗಳು ಕುತಂತ್ರನೋ ಏನು ಅಂತ ಗೊತ್ತಿಲ್ಲ, 57 ಜನ ಅರ್ಜಿ ಹಾಕಿದ್ವಿ. ಆಮೇಲೆ ಈಗ 73 ಜನಕ್ಕೆ ಮಂಜೂರಾಗಿದೆ 72 ಅಂತ ಹೇಳ್ಬಿಟ್ಟು ದುರಸ್ತಿಗೆ ಬಂದಿದ್ದಾರೆ. ಆದ್ರೆ ದುರಸ್ತಿ ಮಾಡ್ಬೇಕು ಅಂದ್ರೆ ಅವರು ನಮ್ಗೆ ಯಾವ್ದೇ ನೋಟಿಸ್ ಕೊಟ್ಟಿಲ್ಲ. ಮಂಜೂರಾತಿದಾರರಿಗೆ ನೋಟಿಸ್ ಇದೆ ಅಂತ ಹೇಳ್ಬಿಟ್ಟು 1 ಜನ ಇದ್ದಾರೆ. ಇನ್ನ 73 ಜನ ಬೇರೆ ಎಲ್ಲೇರು ಅಂತ ಗೊತ್ತಿಲ್ಲ. ಅವ್ರನ್ನ ತಂದು ಕುಂಡ್ರಸಕ್ಕೆ ಅಂತ ರೆಕಾರ್ಡ್ ಎಲ್ಲ ರೆಡಿ ಮಾಡ್ಯಾರ. ನೆನ್ನೆ ತಿರ್ಗಾ ಮತ್ತೆ ಯಾವಾಗ ಬರ್ತೀರಾ ಸರ್ ಇವ್ರಿಗೆ ಅಂದ್ರೆ ನೋಡ್ತೀವಿ, ಯಾವಾಗ ಸರಿ ಹೋಗುತ್ತೆ ಅವಾಗ ಬರ್ತೀವಿ ಅಂತ ಹೇಳಿ ಉಡಾಪೆಗೆ ಉತ್ತರ ಹೇಳಿದ್ದಾರೆ ತಹಸೀಲ್ದಾರರು. ಅದು ದುರಸ್ತ್ ಮಾಡಿ ಏಕ ವ್ಯಕ್ತಿ ದುರಸ್ತ್ ಮಾಡಿ ನಮ್ಮ ಜಮೀನಲ್ಲಿ ಕುಂಡ್ರಸ್ಬಾರ್ದು ಸರ್ ಅಂತ ರಿಕ್ವೆಸ್ಟ್ ಆಗಿ ಕೇಳ್ಕೊಂಡ್ವಿ. ಅದಕ್ಕೆ ಆತರ ಕುಂಡ್ರಸಲ್ಲಪ್ಪ, 46ನೇ ಸರ್ವೆ ನಂಬರ್ ಎಷ್ಟಿದೆ, ಎಷ್ಟು ಎತ್ತರ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸರ್ವೆ ವರದಿ ಕೇಳಿದ್ದಾರೆ ಲೋಕಾಯುಕ್ತರು. ಅದಕ್ಕೆ ವರದಿ ಮಾಡಕ್ಕೋಸ್ಕರ 10 ಎಕರೆ ಬ್ಲಾಕ್ ವಿಂಗಡಣೆ ತರ ಸರ್ವೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಮೇಡಮ್. ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರು? ಅದೇ ಮೇಡಮ್ ಅವರೇ, ಇನ್ನೊಂದು 3-4 ದಿವಸ 4-5 ದಿವಸ ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಹೇಳ್ತೀವಿ ಅಂದಿದ್ದಾರೆ. ಹೇಳ್ಬಹುದು ಬಿಡ್ಬೋದು, ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ನೀವು ರೈತರು ಏನ್ ಅನ್ಕೊಂಡಿದ್ದೀರಾ? ಮುಂದೆ ಏನ್ ಮಾಡೋಣ ಅನ್ಕೊಂಡಿದ್ದೀರಾ? ನಾವ್ ಏನ್ ಮಾಡಕತ್ತೆ ಮೇಡಮ್ ಅವರೇ, ರಾಜಕಾರಣಿಗಳ ಹತ್ರ ಹೋದ್ರು ಅವರು ಸ್ಪಂದಿಸ್ತಾ ಇಲ್ಲ, ಯಾರು ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ಇವತ್ತು ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾವು ತಡೆಯಕ್ಕೆ ಕೋರ್ಟ್ ಆದೇಶ ಯಾರೇ ಬಂದ್ರು ತಡೆಯಕ್ಕಾಗಲ್ಲ, ಅದು ಸರ್ವೆ ವರದಿ ಕೊಡ್ಲೇಬೇಕು. ನಾವು ಬ್ಲಾಕ್ ವಿಂಗಡಣೆ ಮಾಡೋದ್ರಿಂದ ನಿಮಗೆ ತಡೆಯ ಆದೇಶ ಇಲ್ಲ, ಯಾರು ಬಂದ್ರು ತಡೆಯಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಶಾಸಕರ ಸುರೇಶ್ ಬಾಬು ಅವರು ಒಂದು ಅರ್ಜಿ ಕೊಟ್ಬಿಟ್ಟು ಅವರು ಸಿಕ್ಕಿರೆ ಮನವಿ ಮಾಡ್ಕೊಂಡು ಏನ್ ಹೇಳ್ತಾರೆ ತಿಳ್ಕೊಂಬರೋಣ ಅಂತ ಹೇಳಿ ಹೊರಟಿದೀವಿ ಮೇಡಮ್ ಅವ್ರ ಈಗ. ಓಕೆ, ಎಸ್, ಥ್ಯಾಂಕ್ ಯು ಸರ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಸರಿ ಮೇಡಮ್. ಸರ್ ಹಂಗೆ ರೀ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.